So good afternoon, dear students. Today we will move to the first chapter, that is electric charges and the field. Okay, electric charges and the field. Electric charges and field, that is very important chapter, as we have discussed in earlier classes about the syllabus. Okay, the electric charges and the field. So first we will know more about the electromagnetism. So electromagnetism, it is a branch of physics which deals with the study of charges. Okay, electrodynamics and electromagnetism anta helidre, it is the branch of physics which deals with the study of charges. So study of charges. So study of charges ಅನ್ನ ನಾವು ಏನ್ ಮಾಡ್ತೀವಿ, ಒಂದು ಬ್ರಾಂಚ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ರೆ ಅದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ದಿಸ್ electromagnetism, it is a very vast subject. ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಫರ್ದರ್ ಇಟ್ ಇಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಒನ್ ಇಸ್ electrostatics and the one more is electrodynamics. Okay, electromagnetism, it is a branch of physics which deals with the study of charges. As this electromagnetism is a vast subject, ಅಂದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗಿರೋದ್ರಿಂದ ಇದನ್ನ ನಾವು ಎಟ್ ಎ ಟೈಮ್ ಅದನ್ನ ನಾವು ಸ್ಟಡಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಿದೀವಿ, ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಇನ್ ಟೂ ಪಾರ್ಟ್ಸ್ ಆಗಿ ಅದನ್ನ ನಾವು ಡಿವೈಡ್ ಮಾಡ್ತಾ ಇದ್ವಿ. ದಟ್ ಇಸ್ ನಥಿಂಗ್ ಬಟ್ electrostatics and the dynamics ಅಂತ. electrodynamics, ಸ್ಟ್ಯಾಟಿಕ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ನಾವು ಲಾಸ್ಟ್ ಇಯರ್ ಕ್ಲಾಸಸ್ ಗಳನ್ನ ಓದಿದೀವಿ. ಸ್ಟ್ಯಾಟಿಕ್ ಮೀನ್ಸ್ ರೆಸ್ಟ್ ಅಂತ, ಡೈನಾಮಿಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೋಷನ್ ಅಂತ. ಅಂದ್ರೆ ಈ electrostatics ಅಂತ ಹೇಳಿದ್ದು ಇಟ್ ಈಸ್ ಅ ಬ್ರಾಂಚ್ ಆಫ್ electromagnetism. It is a branch of electromagnetism which studies the charges at rest. ಸೊ ಚಾರ್ಜ್ ರೆಸ್ಟ್ ಅಲ್ಲಿ ಇದ್ದಾಗ, ಸ್ಟ್ಯಾಟಿಕ್ಸ್ ಅಂತ ಹೇಳಿದ್ರೆ ಅದನ್ನ ನಾವು ರೆಸ್ಟ್ ಅಂತ ಕರಿತೀವಿ. ಅಂದ್ರೆ ವೆನ್ ದಿ ಚಾರ್ಜಸ್ ಆರ್ ಇನ್ ರೆಸ್ಟ್, ಸೊ ದೆನ್ ದಟ್ ಬ್ರಾಂಚ್ ಇಸ್ ಕಾಲ್ಡ್ ಆಸ್ ಇದನ್ನ ನಾವು electrostatics ಅಂತ ಕರಿತೀವಿ. ಹಾಗಾದ್ರೆ electrodynamics ಅಂದ್ರೆ ಏನಾಗ್ಬೋದು? ಸೊ electrodynamics ಅಂತ ಹೇಳಿದ್ರೆ ಇಟ್ ಈಸ್ ದಿ ಬ್ರಾಂಚ್ ಆಫ್ electromagnetism. Okay, it is a branch of electromagnetism which studies the charges in motion. ಅಂತ ಹೇಳಿದ್ರೆ ಇಲ್ಲೇನಿರುತ್ತೆ, ದಿ ಚಾರ್ಜಸ್ ಆರ್ ಇನ್, ಸೊ ಹಿಯರ್ ದಿ ಚಾರ್ಜಸ್ ಆರ್ ಇನ್ ಮೋಷನ್, ಬಿಕಾಸ್ ದಿ ಡೈನಾಮಿಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೋಷನ್ ಅಂತ. ದಿ ಬ್ರಾಂಚ್ ಆಫ್ electromagnetism which studies the charges in motion, that branch is called as electrodynamics ಅಂತ ನಾವು ಅದನ್ನ ಕರಿತೀವಿ. electrostatics ಒಳಗೆ, so in electrostatics we are going to study about the electric charges. ಓಕೆ, ನಾವು ಸೆಕೆಂಡ್ ಇಯರ್ ಸಿಲೆಬಸ್ ಅಂತ ತಗೊಂಡಾಗ ಇಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅನ್ನ ನಾವು electrostatics ಅಲ್ಲಿ ಓದ್ತೀವಿ. ಮತ್ತೆ ಸೆಕೆಂಡ್ ಚಾಪ್ಟರ್ ದಟ್ ಈಸ್ electric potential. ಓಕೆ, electric potential ಅಂಡ್ ಕೆಪಾಸಿಟರ್, ಇವೆರಡು ಚಾಪ್ಟರ್ ನ ಏನ್ ಮಾಡ್ತೀವಿ ನಾವು ಈ electrostatics ಬ್ರಾಂಚ್ ಒಳಗೆ ನಾವು ಅದನ್ನ ಓದ್ತೀವಿ. ಓಕೆ, electrodynamics ಒಳಗೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕರೆಂಟ್ electricity. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಬ್ರಾಂಚ್ ನ ಓದ್ತೀವಿ. ಮ್ಯಾಗ್ನೆಟಿಸಮ್ ಅಂತ ಓದ್ತೀವಿ, ಅದೇ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ ಬರುತ್ತೆ. ಸೊ ಅದನ್ನ ನಾವು ಮ್ಯಾಗ್ನೆಟಿಸಮ್ ಬ್ರಾಂಚ್ ಅನ್ನ ಕೂಡ ನಾವು ಇಲ್ಲಿ ಓದ್ತೀವಿ. ಆಮೇಲೆ ಅದ್ರೊಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬರುತ್ತೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಒಂದು ಬ್ರಾಂಚ್ ಅನ್ನ ಓದ್ತೀವಿ. ಮತ್ತೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಟರ್ನೇಟಿಂಗ್ ಕರೆಂಟ್, ಇದಿಷ್ಟು ಬ್ರಾಂಚ್ ನ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ಯು ಕ್ಯಾನ್ ಟೇಕ್ ಔಟ್ ದಿ ಸ್ಕ್ರೀನ್ ಶಾಟ್ ಆಫ್ ದಿಸ್. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ ನಾನು. electromagnetism ಅಂತ ಹೇಳಿದ್ರೆ ಇಟ್ ಈಸ್ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಚಾರ್ಜಸ್. electromagnetism is a vast subject. Okay, VAST, vast subject ಅಂದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟ್. ಅದನ್ನ ಎಟ್ ಎ ಟೈಮ್ ನಮಗೆ ಓದೋದಕ್ಕೆ ಆಗೋದಿಲ್ಲ. ಫಾರ್ ಅವರ್ ಸಿಂಪ್ಲಿಸಿಟಿ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಇಂಟು ಟೂ ಪಾರ್ಟ್ಸ್, ದಟ್ ಈಸ್ electrostatics ಅಂಡ್ electrodynamics. ಸ್ಟ್ಯಾಟಿಕ್ಸ್ ಅಂತ ಹೇಳಿದ್ರೆ ರೆಸ್ಟ್ ಅಂತ, ದಿ ಬ್ರಾಂಚ್ ಆಫ್ electromagnetism which studies
ಓಕೆ, ವಿಚ್ ಸ್ಟಡೀಸ್ ದಿ ಚಾರ್ಜಸ್ ಅಟ್ ರೆಸ್ಟ್ ಅಂತ ಹೇಳಿದ್ರೆ ಆ ಬ್ರಾಂಚ್ ನ ಏನ್ ಮಾಡ್ತೀವಿ ನಾವು ಇಲೆಕ್ಟ್ರೋಸ್ಟಾಟಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಇನ್ ಇಲೆಕ್ಟ್ರೋಸ್ಟಾಟಿಕ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ದಿ ಫೀಲ್ಡ್, ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ದಿ ಕೆಪಾಸಿಟರ್ ನ ನಾವು ಓದ್ತೀವಿ. Electromagnetism ಅಂತ ಹೇಳಿದ್ರೆ ಇಟ್ ಇಸ್ ದಿ ಬ್ರಾಂಚ್ ಆಫ್ electromagnetism which studies the charges in motion. ಚಾರ್ಜಸ್ ಗಳು ಮೋಷನಲ್ ಇದ್ರೆ ಅದ್ರೊಳಗೆ ನಾವ್ ಏನೇನು ಓದ್ತೀವಿ ಅಂತ ಹೇಳಿದ್ರೆ ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂಡ್ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನ ನಾವು ಓದ್ತೀವಿ. ಇಲ್ಲೆಲ್ಲ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಚಾರ್ಜಸ್ ಅಂದ್ರೆ ಏನು, ಸೊ ಚಾರ್ಜಸ್ ನ ಸ್ಟಡಿ ಮಾಡೋದು ಅನ್ನೋದು ನಾವು ಹೇಳ್ತಾ ಇದ್ವಿ. ಹಾಗಾದ್ರೆ ವಾಟ್ ಈಸ್ ಮೀನ್ ಬೈ ದಿಸ್ ಇಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಲ್ವಾ? ನಾನೇನ್ ಹೇಳ್ತೀನಿ, ಚಾರ್ಜ್ ನ ಸ್ಟಡಿ ಮಾಡೋ ಬ್ರಾಂಚ್ ನಾವು ಇಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಚಾರ್ಜ್ ರೆಸ್ಟ್ ಅಲ್ಲಿ ಇದ್ರೆ ಇಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಕರಿತೀವಿ. ಚಾರ್ಜ್ ಮೋಷನ್ ಇದ್ರೆ ಇಲೆಕ್ಟ್ರೋ ಡೈನಮಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ದಿಸ್ ಚಾರ್ಜ್? ಚಾರ್ಜ್ ಅಂದ್ರೆ ಏನು ಅನ್ನೋದು ನನಗೆ ಬೇಕಲ್ವಾ? ಚಾರ್ಜ್ ಅನ್ನೋದು ಏನು ಅನ್ನೋದಕ್ಕೆ ದರ್ ಇಸ್ ಅ ಡೆಫಿನೇಷನ್. ನೋಡಿ, ಆ ಡೆಫಿನೇಷನ್ ನಾವೇನ್ ಕರಿತೀವಿ ಅಂತ, ಇಟ್ ಈಸ್ ದಿ ಪ್ರಾಪರ್ಟಿ possessed by the material object. Okay, it is the property possessed by the material object by virtue of which electrical and other related effects are produced. Okay, so definition nodi, it is the property possessed by the material object. So material object ಅಂತ ಹೇಳಿದ್ರೆ ಎನಿ material object ಆಗಿರ್ಬೋದು. ನಿಮ್ ಕೈಯಲ್ಲಿ ಪೆನ್ ಇದೆ, ಪೆನ್ಸಿಲ್ ಇದೆ ಅಂತ ಹೇಳಿದ್ರೆ ದೇ ಆರ್ ಆಲ್ ದಿ material object. ನಾನೇನ್ ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಒನ್ ಮಟೀರಿಯಲ್ ಆಬ್ಜೆಕ್ಟ್ ಅಂತ ನಾನು ಅದನ್ನ ಕನ್ಸಿಡರ್ ಮಾಡ್ತೀನಿ. ಈ ಮಟೀರಿಯಲ್ ಆಬ್ಜೆಕ್ಟ್ ಮೇಲೆ ಏನಿರ್ಬೋದು, ಯಾವುದೋ ಒಂಥರ ಚಾರ್ಜಸ್ ಗಳಿದ್ರೆ, ಅದು ಟೈಪ್ಸ್ ಆಫ್ ಚಾರ್ಜಸ್ ಒಳಗೆ ನಾವು ಹೇಳ್ತೀವಿ. ನಾ ಏನ್ ಮಾಡ್ತೀನಿ, ಹೀಗೆ ಪಾಸಿಟಿವ್ ಆಗಿ ನಾ ಇದನ್ನ ಚಾರ್ಜ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲ ನಿಂಗೆ ಪಾಸಿಟಿವ್ ಅಂತ ಬರೀತಿದ್ದೀನಿ ಅಲ್ವಾ, ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಇಟ್ ಈಸ್ ದಿ ಪ್ರಾಪರ್ಟಿ ಪೊಸೆಸ್ಡ್ ಬೈ ದಿಸ್ ಮಟೀರಿಯಲ್. ಇದು ನನಗೆ ಒಂದು ಮಟೀರಿಯಲ್ ಆಯ್ತು ಅಂತ ಹೇಳಿದ್ರೆ ಈ ಮಟೀರಿಯಲ್ ಗೆ ಏನಿರ್ಬೇಕು, ನನಗೆ ಪ್ರಾಪರ್ಟಿ ಇರಬೇಕು. ಓಕೆ, ಹೀಗೆ ನಾವೇನ್ ಹೇಳ್ತೀವಿ, ಗಿವ್ ದಿ ಪ್ರಾಪರ್ಟೀಸ್ ಆಫ್ ಅನಿಮಲ್ಸ್ ಅಂತ ಹೇಳಿದ್ರೆ ಅನಿಮಲ್ಸ್ ಬಗ್ಗೆ ನಾವು ಹೇಳ್ತೀವಿ ಇಟ್ ಇಸ್ ಅ ಲಿವಿಂಗ್ ಬೀಯಿಂಗ್. ಆಮೇಲೆ ಏನು ಯಾವುದೋ ಒಂದು ಪರ್ಟಿಕ್ಯುಲರ್ ಅನಿಮಲ್ ಅಂತ ಹೇಳ್ತಿದೀವಿ ಅಂದ್ರೆ ಇಟ್ ಹ್ಯಾಸ್ 4 legs 2 ears ಏನ್ ಹೇಳ್ತೀವಿ, ದೇ ಆರ್ ಕಾಲ್ಡ್ ಆಸ್ ಪ್ರಾಪರ್ಟೀಸ್ ಆಫ್ ದಟ್ ಅನಿಮಲ್ ಅಂತ ಆಯ್ತು. ಇಲ್ಲೇನ್ ಹೇಳ್ತಿದೀವಿ ಅಂತ ಹೇಳಿದ್ರೆ ಒಂದು ಮಟೀರಿಯಲ್ ಇದೆ, ಅದ್ರ ಪ್ರಾಪರ್ಟಿನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಚಾರ್ಜ್ ಅಂತ ನಾವು ಅದನ್ನ ಕರಿತೀವಿ. ಆ ಚಾರ್ಜ್ ಇಟ್ಕೊಂಡು ಅದೇನ್ ಮಾಡುತ್ತೆ, ಇಟ್ ಪ್ರೊಡ್ಯೂಸರ್ ದಟ್ ಈಸ್ ವರ್ಚ್ಯೂ ಆಫ್ ವಿಚ್ electrical and the other related effects are produced. Electrical effects ಅಂತ ಹೇಳಿದ್ರೆ ನೀವು ಇದೇ ಚಾಪ್ಟರ್ ಒಳಗೆ ನೀವು ಓದ್ತೀರಾ, ದಟ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಓದ್ತೀರಾ. ಸೊ ಎಲೆಕ್ಟ್ರಿಕ್ ಫೋರ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದನ್ನ ಓದ್ತೀರಾ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದನ್ನ ಓದ್ತೀರಾ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಇಲೆಕ್ಟ್ರಿಕಲ್ ಎಫೆಕ್ಟ್ಸ್ ಅಂತ ಕರಿತೀವಿ. ಅದರ್ ರಿಲೇಟೆಡ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ ಈ ಚಾರ್ಜಸ್ ಗಳು ಇನ್ ಮೋಷನ್ ಅಲ್ಲಿ ಬಂದಾಗ ಏನ್ ಮಾಡುತ್ತೆ, ದೇ ವಿಲ್ ಪ್ರೊಡ್ಯೂಸಸ್ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕರೆಂಟ್ ಇಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಮ್ಯಾಗ್ನೆಟ್ ಆಗಿ ಏನಾಗುತ್ತೆ, ಅದು ಕನ್ವರ್ಟ್ ಆಗುತ್ತೆ. ಇದನ್ನ ಏನ್ ಕರಿತೀವಿ ನಾವು ಅಂತ ಹೇಳಿದ್ರೆ ಅದರ್ ರಿಲೇಟೆಡ್ ಎಫೆಕ್ಟ್ಸ್ ಅಂತ ನಾವು ಅದನ್ನ ಕರಿತೀವಿ. therefore it is a property possessed by the material object by virtue of which electrical and other related effects are produced ಅಂತ ನಾವು ಅದನ್ನ ಕರಿತೀವಿ. then it is denoted by, ಇದನ್ನ ಹೇಗೆ ನಾವು ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ it is denoted by capital Q or small q ಅಂತ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ನೆನ್ಪಿಟ್ಕೊಂಡಿರಿ. ಸೊ ದಿ ಎಲೆಕ್ಟ್ರಿಕಲ್ ಚಾರ್ಜ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಕ್ಯೂ ಆರ್ ಸ್ಮಾಲ್ ಕ್ಯೂ ಅಂತ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ನನಗೆ ಎಸ್ ಐ ಯೂನಿಟ್ ಇರುತ್ತೆ. ಆಸ್ ಇಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ, ಅದನ್ನ ನಾವೇನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ಫಿಸಿಕಲ್ ಕ್ವಾಂಟಿಟಿ ನಾವು ಮೆಜರ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ದೇರ್ ವಿಲ್ ಬಿ ಅ ಏನಿರುತ್ತೆ, ಅದಕ್ಕೆ ಎಸ್ ಐ ಯೂನಿಟ್ ಇರಬೇಕು. ದಟ್ ಎಸ್ ಐ ಯೂನಿಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕಾಲ್ಡ್ ಆಸ್ ಕೂಲಮ್ ಇಲ್ ಬಿ ದಿ ಎಸ್ ಐ ಯೂನಿಟ್. ನೋಡಿ, ಸ್ಮಾಲ್ ಸಿ ಇಂದ ಸ್ಟಾರ್ಟ್ ಆಗಬೇಕು, COULOMB. ಅದಕ್ಕೆ ನಾನು ಸಿಂಬಲ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಸಿ ಅಂತ ಬರಿಬೇಕು. ಓಕೆನಾ, ಎಸ್ ಐ ಯೂನಿಟ್ ಯು ಹ್ಯಾವ್ ಟು ರೈಟ್ ದಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕೂಲಮ್, COULOMB, ಕೂಲಮ್. ಬ್ರಾಕೆಟ್ ಒಳಗೆ ಏನ್ ಮಾಡ್ಬೇಕು, ಕ್ಯಾಪಿಟಲ್ ಸಿ ಅಂತ ಬರಿಬೇಕು. ಇದು ನಾವು ಫಸ್ಟ್ ಇಯರ್ ಕ್ಲಾಸಸ್ ಒಳಗೆ ನಾವು ಎಸ್ ಐ ಯೂನಿಟ್ ಅನ್ನು ಹೇಳ್ಬೇಕಾದ್ರೆ ನಾವು ಹೇಳಿದ್ದೇವೆ. ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಅಂದ್ರೆ ಯಾವುದು, ವಾಟ್ ಇಸ್ ಎಸ್ ಐ ಯೂನಿಟ್ ಆಫ್ ಫೋರ್ಸ್? Okay, you can unmute yourselves and you can answer also. Okay, ಯಾವುದು ಎಸ್ ಐ ಯೂನಿಟ್ ಆಫ್ ಫೋರ್ಸ್? ನ್ಯೂಟನ್. ವೆರಿ ಗುಡ್, ನ್ಯೂಟನ್. ಓಕೆ, ನ್ಯೂಟನ್ ಅಲ್ವಾ. ನಾವ್ ಹೇಗ್ ಬರಿತೀವಿ, ನ್ಯೂಟನ್ ಅಂತ ಬರಿಬೇಕಂದ್ರೆ ಸ್ಮಾಲ್ ಎನ್ ಇಂದ ಸ್ಟಾರ್ಟ್ ಮಾಡ್ತೀವಾ, NE
NEW ನ್ಯೂಟನ್ ಅಂತ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ಕರೆಕ್ಟ್. ಇಫ್ ಯು ಆರ್ ರೈಟಿಂಗ್ ಕ್ಯಾಪಿಟಲ್ N ಹೀಗೆ ಬರೀತಿದ್ದೀರಾ ಅಂತ ಹೇಳಿದ್ರೆ ದಿಸ್ ಇಸ್ ರಾಂಗ್. SI ಯೂನಿಟ್ ಅಂತ ಬರೆದಾಗ ದಿಸ್ ಇಸ್ ಇಂಡಿಕೇಟ್ಸ್ ದಿ ನೇಮ್ ಆಫ್ ದಿ ಸೈಂಟಿಸ್ಟ್ ಆಗುತ್ತೆ. ಸ್ಮಾಲ್ n ಇಂದ ಸ್ಟಾರ್ಟ್ ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಅದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ SI ಯೂನಿಟ್ ಅಂತ ಕರಿತೀವಿ. ಓಕೆನಾ? ಇಲ್ಲ SI ಯೂನಿಟ್ ಅಂತ ಹೇಳಿದ್ರೆ ಕೂಲಂಬ್ ಇಸ್ ಆಲ್ಸೋ ಸೈಂಟಿಸ್ಟ್ ನೇಮ್. ಅದನ್ನ ನಾವು ನೆಕ್ಸ್ಟ್ ಒಂದು ಲಾ ಬರುತ್ತೆ ಕೂಲಂಬ್ಸ್ ಲಾ ಅಂತ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, SI ಯೂನಿಟ್ ಆಫ್ SI ಯೂನಿಟ್ ಆಫ್ ದಿಸ್ ಚಾರ್ಜ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕೂಲಂಬ್ ಅಂತ ನಾವು ಹೇಳ್ಬೋದು. ಕ್ಯಾಪಿಟಲ್ C ಇಂದ ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಚಾರ್ಜಸ್ ಒಳಗೆ ದೇರ್ ಆರ್ 2 ಟೈಪ್ಸ್ ಆಫ್ ಚಾರ್ಜಸ್. ಯಾರು ಹೇಳ್ತೀರಾ ಎಷ್ಟು ಚಾರ್ಜಸ್ ಇದೆ ಅಂತ? ನಿಮಗೆ ಗೊತ್ತಿದೆ ಅದು. ಸೊ ಹೌ ಮೆನಿ ಚಾರ್ಜಸ್ ಆರ್ ದೇರ್? ಎಷ್ಟು ಟೈಪ್ಸ್ ಇದೆ ಚಾರ್ಜಸ್ ಅಲ್ಲಿ? ದಿ ಫಸ್ಟ್ ಚಾರ್ಜ್ ಪಾಸಿಟಿವ್ ನೆಗೆಟಿವ್. ಎಸ್, ವೆರಿ ಗುಡ್. ಓಕೆ, ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್ ಅಲ್ವಾ? ನೀವೆಲ್ಲರೂ ಕೇಳಿರ್ತೀರಾ. ಚಾರ್ಜ್ ಒಳಗೆ ದೇರ್ ಆರ್ 2 ಟೈಪ್ಸ್ ಆಫ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಅಂಡ್ ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ನೆಗೆಟಿವ್ ಚಾರ್ಜ್ ಅಂತ ಇದೆ. ಇಟ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಚಾರ್ಜ್ ಅಂತ ಅಂದ್ರೆ ಒಂದು ಬಾಡಿ ಒಳಗೆ ಅದು ಫುಲ್ ಪಾಸಿಟಿವ್ ಆಗಿ ತೋರಿಸ್ತಾ ಇದ್ರೆ ಅದನ್ನ ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಇದಕ್ಕೆ ನಾವೇನ್ ಮಾಡ್ತೀವಿ, ಪ್ಲಸ್ ಕ್ಯೂ ಅಂತ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ದಿಸ್ ರಿಪ್ರೆಸೆಂಟೆಡ್ ಬೈ ಲೈಕ್ ದಿಸ್ ಪ್ಲಸ್ ಕ್ಯೂ. ಅಂಡ್ ಇದನ್ನ ಏನ್ ಮಾಡ್ತೀವಿ ನಾವು, ಮೈನಸ್ ಕ್ಯೂ ಅಂತ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಹೇಗೆ ನನಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಹೇಗೆ ನನಗೆ ನೆಗೆಟಿವ್ ಚಾರ್ಜ್ ಬರುತ್ತೆ ಅಂತ ನೆಕ್ಸ್ಟ್ ಇದ್ರೊಳಗೆ ನಾವು ತಿಳ್ಕೊಳ್ಳೋಣ. ಓಕೆ, ಯು ಕ್ಯಾನ್ ಟೇಕ್ ಔಟ್ ದಿಸ್ ಸ್ಕ್ರೀನ್ ಶಾಟ್ ಆಫ್ ದಿಸ್. Okay, this definition is very important here. This definition very important. Electric charge andre ಏನು definition important. ಮತ್ತೆ SI unit ಅನ್ನ ಕೇಳಿದರೆ 1 ಮಾರ್ಕ್ಸ್ ಗೆ ಎಕ್ಸಾಮ್ ಅಲ್ಲಿ ಕೇಳಿದರೆ. Okay, SI unit of this electric charge is coulomb ಅಂತ ಬರೀಬೇಕು. Okay, next we will move to next ಏನಿದೆ ಅಂತ ಹೇಳಿದ್ರೆ next concept is modern concept of matter. Okay, next concept is modern concept of matter. ಯಾರು ಹೇಳ್ತೀರಾ what is meant by matter? ಮ್ಯಾಟರ್ ಅಂದ್ರೆ ಏನು ಅಂತ ಹೇಳ್ತೀರಾ ಯಾರಾದ್ರೂ? So what is matter? Matter is anything which occupies space. Anything that occupies space and mass. Yeah, very good. Okay, ನಾನು ನಿಮ್ಗೆ ಹೆಸರು ಗೊತ್ತಾಗಿಲ್ಲ. ಓಕೆ, ಐ ಥಿಂಕ್ ಶರದ್ ಮತ್ತೆ ಸಾತ್ವಿಕರ್ ಆನ್ಸರ್ ಮಾಡಿರ್ಬೇಕು. ಸೊ ಓಕೆ, ಸೊ ಇಲ್ಲಿ ಏನ್ ಹೇಳ್ತೀರಾ, ಮ್ಯಾಟರ್ ಅಂದ್ರೆ ಯು ಆಲ್ ನೋ ಅಬೌಟ್ ದಿ ಮ್ಯಾಟರ್. ಫಸ್ಟ್ ಇಯರ್ ಕ್ಲಾಸ್ ಅಲ್ಲಿ ಓದಿದ್ದೀರಾ. ಮ್ಯಾಟರ್ ಇಸ್ ನಥಿಂಗ್ ಬಟ್ ಇಫ್ ಯು ಆರ್ ಹೋಲ್ಡಿಂಗ್ ಅ ಪೆನ್ ಅನ್ನ ಇಟ್ಕೊಂಡಿದ್ದೀರಾ, ಪೆನ್ ಇಸ್ ಆಲ್ಸೋ ಮ್ಯಾಟರ್ ಅಲ್ವಾ? ಅದು ಏನಾಗಿದೆ, ಮ್ಯಾಟರ್ ಆಗಿದೆ. ಅದನ್ನ ಯಾವ ತರ ಮ್ಯಾಟರ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಮ್ಯಾಟರ್ ಇಸ್ ನಥಿಂಗ್ ಬಟ್ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್. ಅದಕ್ಕೆ ಮಾಸ್ ಇರಬೇಕು ಅಂಡ್ ಇಟ್ ಮಸ್ಟ್ ಆಕ್ಯುಪೈ ಸ್ಪೇಸ್ ಅಲ್ವಾ? ಆಕ್ಯುಪೈಸ್ ಸ್ಪೇಸ್. ಮ್ಯಾಟರ್ ಏನ್ ಕರಿತೀವಿ, ಇಟ್ ಇಸ್ ನಥಿಂಗ್ ಬಟ್ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈ ಸ್ಪೇಸ್. ಇಟ್ ಇಸ್ ಕಾಲ್ಡ್ ಆಸ್, ಅದನ್ನ ನಾವೇನ್ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಈ ಮ್ಯಾಟರ್ ನಾನು ಡಿವೈಡ್ ಮಾಡಿದ್ರೆ, ಇಫ್ ಐ ಡಿವೈಡ್ ದಿಸ್ ಮ್ಯಾಟರ್, ವಾಟ್ ಐ ವಿಲ್ ಗೆಟ್ ದಿ ಮಾಲಿಕ್ಯೂಲ್ಸ್. ಓಕೆನಾ? ಮ್ಯಾಟರ್ ಅನ್ನ ಡಿವೈಡ್ ಮಾಡಿದ್ರೆ ಐ ವಿಲ್ ಗೆಟ್ ದಿಸ್ ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ ಅನ್ನ ನಾನು ಮತ್ತೆ ಫರ್ದರ್ ಡಿವೈಡ್ ಮಾಡಿದ್ರೆ ಐ ವಿಲ್ ಗೆಟ್ ದಿ ಅಟಮ್ಸ್. ಓಕೆನಾ? ಅದು ಜಾಸ್ತಿ ಇದ್ ಮಾಡಬೇಡಿ, ಇಲ್ಲ ನಾನು ಮತ್ತೆ ಮ್ಯೂಟ್ ಮಾಡ್ತೀನಿ ಎಲ್ರಿಗೂ. ಡಿಸ್ಟರ್ಬೆನ್ಸ್ ಮಾಡಬೇಡಿ. ಮ್ಯಾಟರ್ ನಾನು ಡಿವೈಡ್ ಮಾಡಿದ್ರೆ ಐ ವಿಲ್ ಗೆಟ್ ಮಾಲಿಕ್ಯೂಲ್ಸ್. When the molecule is further divided, I will get the atoms. Atoms are non further divide ಮಾಡಿದ್ರೆ ಏನು ಸಿಗುತ್ತೆ? What I will get if I divide atoms? ಏನು ಸಿಗುತ್ತೆ atoms ಅನ್ನು ಡಿವೈಡ್ ಮಾಡಿದ್ರೆ? ಯಾರು ಇಲ್ವಾ? atoms ಅನ್ನು ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ? Protons and neutrons. Protons and neutrons ಸಿಗುತ್ತಾ? Yes, ಸರಿನಾ? So when I divide the atoms, I will get, ಸೊ ಇಲ್ಲಿ ನನಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಐ ವಿಲ್ ಗೆಟ್ ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ ಸಿಗುತ್ತೆ. ಮತ್ತೆ ಅದ್ರ ಜೊತೆ ಏನ್ ಸಿಗುತ್ತೆ ನನಗೆ? ಇಲೆಕ್ಟ್ರಾನ್ಸ್ ಗಳು ಸಿಗುತ್ತೆ. ಓಕೆ, ಐ ವಿಲ್ ಗೆಟ್ ದಿ ನ್ಯೂಕ್ಲಿಯಸ್ ಅಂಡ್ ಆಸ್ ವೆಲ್ ಆಸ್ ದಿ ಇಲೆಕ್ಟ್ರಾನ್ಸ್ ನನಗೆ ಸಿಗುತ್ತೆ. ಈಗ ಏನ್ ಮಾಡ್ಬೇಕು ನಾನು? ಐ ಕಾಂಟ್. ಸೊ ನಿಮ್ ಆನ್ಸರ್ ಮಾಡಾದ್ಮೇಲೆ ಪ್ಲೀಸ್ ಮ್ಯೂಟ್ ಮಾಡಿ ಸರ್. ಸ್ವಲ್ಪ ಕೇಳಿದಾಗ ಮಾತ್ರ ಆನ್ಸರ್ ಮಾಡಿ. ಸೊ ಇಲೆಕ್ಟ್ರಾನ್ ನಾನು ಫರ್ದರ್ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಐ ಕಾಂಟ್ ಡಿವೈಡ್ ದಿ ಇಲೆಕ್ಟ್ರಾನ್ ಫರ್ದರ್. ಓಕೆ, ಅದನ್ನ ಇಲೆಕ್ಟ್ರಾನ್ ನಾವೇನ್ ಕರಿತೀವಿ? ಫಂಡಮೆಂಟಲ್ ಪಾರ್ಟಿಕಲ್ ಅಂತ ನಾವು ಅದನ್ನು ಕರಿತೀವಿ. ಇಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ನಾವು ಫಂಡಮೆಂಟಲ್ ಪಾರ್ಟಿಕಲ್. ಸೊ ಇಲೆಕ್ಟ್ರಾನ್ ಇಸ್ ಎ ಫಂಡಮೆಂಟಲ್ ಪಾರ್ಟಿಕಲ್ ಅಂತ. ಇಲೆಕ್ಟ್ರಾನ್ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಾನು ನ್ಯೂಕ್ಲಿಯಸ್ ಅನ್ನು ಡಿವೈಡ್ ಮಾಡ್ಬೋದು. ಈಗ ಯಾರೋ ಹೇಳಿದಲ್ವಾ, ನ್ಯೂಕ್ಲಿಯಸ್ ಅನ್ನು ಡಿವೈಡ್ ಮಾಡಿದಂಗೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಸಿಗುತ್ತೆ. ಸೊ ಐ ವಿಲ್ ಗೆಟ್ ಹಿಯರ್ ಪ್ರೋಟಾನ್ಸ್. So I will get the protons plus ನನಗೆ ನ್ಯೂಟ್ರಾನ್ಸ್ ಗಳು ಸಿಗುತ್ತೆ. So proton and the neutrons ನನಗೆ ಸಿಗುತ್ತೆ. ಈಗ ನನಗೆ ಗೊತ್ತಿರೋ ಪ್ರಕಾರ ನ್ಯೂಕ್ಲಿಯಸ್ ಅನ್ನೋದು ಇಟ್ ವಿಲ್ ಬಿ ಅ ಪಾಸಿಟಿವ್ಲಿ ಚಾರ್ಜ್. ಇದು ನನಗೆ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ ಅಂಡ್ ದಿ ಇಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ.
ಅಂದ್ರೆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಗಳು ಇಲೆಕ್ಟ್ರಾನ್ಸ್ ಅಂತ ನಾವು ಅದನ್ನ ಏನ್ ಮಾಡ್ಬೋದು ಹೇಳ್ಬೋದು. ಪ್ರೋಟಾನ್ ಅಂತ ಅಗೇನ್ ಇಫ್ ಐ ಟೇಕ್ ಐ ವಿಲ್ ಕಾಲ್ ದಿ ಪ್ರೋಟಾನ್ ಆಸ್ ಎ ಪಾಸಿಟಿವ್ಲಿ ಚಾರ್ಜ್ ಅಂಡ್ ದಿ ನ್ಯೂಟ್ರಾನ್ ಅನ್ನು ದೇ ಆರ್ ನ್ಯೂಟ್ರಲ್ ಅಂತ ಹೇಳಿದ್ರೆ ಚಾರ್ಜ್ Q ಇಸ್ ಈಕ್ವಲ್ ಟು 0. ನ್ಯೂಟ್ರಾನ್ಸ್ ಅಲ್ಲಿ ನಮಗೆ ಚಾರ್ಜ್ ಗಳಿರೋದ್ರೆ ಅದಕ್ಕೆ ಅದನ್ನ ಏನ್ ಮಾಡ್ತೀವಿ ನಾವು Q ಇಸ್ ಈಕ್ವಲ್ ಟು 0 ಅಂತ ನಾವು ಅದನ್ನ ಬರಿತೀವಿ. ಇದು ನನಗೆ ಮಾಡರ್ನ್ ಕಾನ್ಸೆಪ್ಟ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಒಂದು ಮ್ಯಾಟರ್ ನಾನು ತಗೊಂಡ್ರೆ ಮ್ಯಾಟರ್ ನಾನು ಡಿವೈಡ್ ಮಾಡಿದ್ರೆ ಐ ವಿಲ್ ಗೆಟ್ ದಿ ಮೊಲಿಕ್ಯೂಲ್ಸ್. ಮತ್ತೆ ಆ ಮೊಲಿಕ್ಯೂಲ್ಸ್ ನಾನು ಡಿವೈಡ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ, ಅಟಮ್ ಸಿಗುತ್ತೆ. ಆ ಅಟಮ್ ನಾನು ಡಿವೈಡ್ ಮಾಡಿದಾಗ ಐ ವಿಲ್ ಗೆಟ್ ದಿ ನ್ಯೂಕ್ಲಿಯಸ್ ಆಸ್ ವೆಲ್ ಆಸ್ ದಿ ಇಲೆಕ್ಟ್ರಾನ್. ಹಿಯರ್ ದಿ ನ್ಯೂಕ್ಲಿಯಸ್ ಇಸ್ ದಿ ಪಾಸಿಟಿವ್ಲಿ ಚಾರ್ಜ್ ಅಂಡ್ ದಿ ಇಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಅಂತ ಕರಿತೀವಿ. ಅಂಡ್ ದಿ ಇಲೆಕ್ಟ್ರಾನ್ಸ್ ಇದೆ ಅಲ್ವಾ, ದೇ ಆರ್ ನಥಿಂಗ್ ಬಟ್ ದೇ ಆರ್ ಫಂಡಮೆಂಟಲ್ ಪಾರ್ಟಿಕಲ್. ಫಂಡಮೆಂಟಲ್ ಅಂತ ಹೇಳಿದ್ರೆ ಅದನ್ನ ಮತ್ತೆ ನಾನು ಡಿವೈಡ್ ಮಾಡಕ್ ಆಗೋದಿಲ್ಲ. ಓಕೆನಾ? ಅದೇ ನಾನು ನ್ಯೂಕ್ಲಿಯಸ್ ನ ಡಿವೈಡ್ ಮಾಡಿದ್ರೆ ಐ ವಿಲ್ ಗೆಟ್ ದಿ ಪ್ರೋಟಾನ್ ಅಂಡ್ ದಿ ನ್ಯೂಟ್ರಾನ್ಸ್ ಅಂತ ನನಗೆ ಸಿಗುತ್ತೆ. ಆಮೇಲೆ ಮತ್ತೆ ನೀವು ಬೇರೆ ಅದು ಫ್ಯೂಚರ್ ಅಲ್ಲಿ ಡಿಗ್ರಿಗೆಲ್ಲ ಹೋದಾಗ ಮತ್ತೆ ನೀವು ಕಲಿತೀರಾ ಪ್ರೋಟಾನ್ ಅನ್ನು ಡಿವೈಡ್ ಮಾಡಿದಾಗ ಕಾರ್ಕ್ಸ್ ಅಂತ ಬರುತ್ತೆ. ಅವೆಲ್ಲ ಬೇಡ, ನನಗೆ ನನ್ಗೆ ಇಷ್ಟೇ ಸಾಕು, ಪ್ರೋಟಾನ್ ಅಂಡ್ ದಿ ನ್ಯೂಟ್ರಾನ್ ಅಂತ. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ದಿ ಮಾಸ್ ಆಫ್ ದಿ ಪ್ರೋಟಾನ್. ಓಕೆ, ಸೊ MP ಅಂತ ಬಂದ್ರೆ ಇಟ್ ವಿಲ್ ಬಿ ಮಾಸ್ ಆಫ್ ದಿ ಪ್ರೋಟಾನ್. Mass of the proton is 1.673 into 10 to the power of minus 27 kg. Okay, mass of the proton is 1.673 into 10 to the power of minus 27 kg, and the mass of neutron Mn is equal to 1.675 into 10 to the power of minus 27 kg. Okay, ಇದನ್ನ ನೆನಪಿಟ್ಕೊಂಡಿರ್ಬೇಕು. ಮತ್ತೆ ಮಾಸ್ ಆಫ್ ಎಲೆಕ್ಟ್ರಾನ್ Me is equal to 9.1 into 10 to the power of minus 31 kg ಅಂತ ಬರಿಬಹುದು. ಈಗ ಇಲ್ಲಿ ಮೂರಲ್ಲಿ ನೋಡಿದ್ರೆ ಯಾವ್ದು ನನಗೆ ಹೆವಿ ಮಾಸ್ ಇದೆ? ಈ ಮೂರು ವ್ಯಾಲ್ಯೂಸ್ ಗಳನ್ನ ನೋಡಿ ಯಾವ್ದಕ್ಕೆ ನನಗೆ ಜಾಸ್ತಿ ಮಾಸ್ ಇದೆ? ಪ್ರೋಟಾನಿಗೆ ಇದೆನೋ, ನ್ಯೂಟ್ರಾನಿಗೆ ಇದೆನೋ, ಇಲೆಕ್ಟ್ರಾನಿಗೆ ಇದೆ? ಯಾವ್ದಕ್ಕೆ ಜಾಸ್ತಿ? ಪ್ರೋಟಾನಿಗೆ ಇದೆನೋ? Proton. ಪ್ರೋಟಾನ್. ಹೌದಾ? ಸೊ ತಪ್ಪು, ಇಟ್ ಇಸ್ ನಾಟ್ ಪ್ರೋಟಾನ್. ಯು ಆರ್ ಸಿ ಹಿಯರ್ ನ್ಯೂಟ್ರಾನ್. Electron. Electron, sir. Electron. No, not electron. Okay, ಇಲ್ಲೇನಿದೆ ನೋಡಿ, ಇಲ್ಲಿ ಪ್ರೋಟಾನ್ ಅಂತ ತಗೊಂಡಾಗ 1.673 ಇದೆ. ಇಲ್ಲಿ Mn ಮಾಸ್ ಆಫ್ ನ್ಯೂಟ್ರಾನ್ 1.675. 675 is greater than 673 ಅಂತ ಹೇಳಿದ್ರೆ ಕ್ಲಿಯರ್ಲಿ ಮಾಸ್ ಆಫ್ ನ್ಯೂಟ್ರಾನ್ it is greater than mass of proton greater than mass of electron. ಇಲ್ಲಿ ನೆಗೆಟಿವ್ ಪವರ್ ಯಾವ್ದಕ್ಕೆ ಜಾಸ್ತಿ ಇದೆ ಅಲ್ಲ, -31 ಇದೆ ಅಂತ ಹೇಳಿದ್ರೆ ಇದು ತುಂಬಾ ಕಡಿಮೆ ಅಂತ ಇದೆ. ಅಂದ್ರೆ ಮಾಸ್ ಆಫ್ ಇಲ್ಲಿ ನನಗೆ ಏನಾಗಿದೆ, ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ತಗೊಂಡ್ರೆ 10 to the power of minus 27 ಇದೆ. ಅಂದ್ರೆ ಎರಡು ಸೇಮ್ ಇದೆ, ಬಟ್ ಇಲ್ಲಿ ಏನ್ ಮಾಡ್ಬೇಕು, ನಾನು ಡಿಜಿಟ್ಸ್ ನ ತಗೋಬೇಕು. ಈಗ ನಿಮ್ದೇ ಏನಾದ್ರು ಒಂದು ಪರ್ಸೆಂಟೇಜ್ ಕೇಳಿದಾಗ ನಾವು 645, 643 ಅಥವಾ 97.36 ಇದ್ದವರು ಒಬ್ರು, 97.37 ಇದ್ದವರು ಒಬ್ರು, ಅಂದ್ರೆ 97.37 ಇದ್ದವರು ಫಸ್ಟ್ ಅಲ್ವಾ. ಜಸ್ಟ್ 0.01 ಒಳಗೆ ಅದು ಜಾಸ್ತಿ ಇದ್ದಂಗೆ. ಅಲ್ಲೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಮಾಸ್ ಆಫ್ ದಿ ನ್ಯೂಟ್ರಾನ್ ಇಟ್ ಇಸ್ ಗ್ರೇಟರ್ ದೆನ್ ಮಾಸ್ ಆಫ್ ದಿ ಪ್ರೋಟಾನ್ ಅಂಡ್ ಗ್ರೇಟರ್ ದೆನ್ ಮಾಸ್ ಆಫ್ ದಿ ಇಲೆಕ್ಟ್ರಾನ್. ಇದರಿಂದ ಏನು ಸಿಗ್ನಿಫಿಕೆನ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ಯಾವ್ದಕ್ಕೆ ಮಾಸ್ ಕಡಿಮೆ ಇದೆ ಇಟ್ ವಿಲ್ ಮೂವ್ ಫಾಸ್ಟರ್. ಓಕೆ, ವಿಚ್ ಬಾಡಿ ಹ್ಯಾಸ್ ಲೋವೆಸ್ಟ್ ಮಾಸ್ ಇಟ್ ವಿಲ್ ಮೂವ್ ಫಾಸ್ಟರ್ ಅಂತ ಹೇಳಿದ್ರೆ ಇಲೆಕ್ಟ್ರಾನ್. ಸೊ ಇಲೆಕ್ಟ್ರಾನ್ ಮೂವ್ಸ್ ಫಾಸ್ಟರ್. ಓಕೆ, ಇಲೆಕ್ಟ್ರಾನ್ ಮೂವ್ಸ್ ಫಾಸ್ಟರ್. ಓಕೆ, ಇದು ನಮ್ಗೆ ಏನ್ ಸಿಗುತ್ತೆ, ಇದ್ರೊಳಗೆ ನಮಗೆ ಗೊತ್ತಾಗುತ್ತೆ. ಇಲೆಕ್ಟ್ರಾನ್ ಅಂದ್ರೆ ಮಾಸ್ ತುಂಬಾ ಕಡಿಮೆ ಇರೋದ್ರಿಂದ ಅದು ಏನಾಗುತ್ತೆ, ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ. ಓಕೆ, ಯು ಕ್ಯಾನ್ ಟೇಕ್ ಔಟ್ ದಿಸ್ ಸ್ಕ್ರೀನ್ ಶಾಟ್ ಆಫ್ ದಿಸ್. ಓಕೆ, ಇದನ್ನ ನೀವು ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀರಿ, ಆರ್ ಯು ಕ್ಯಾನ್ ರಿಮೆಂಬರ್. ಈ ನಂಬರ್ಸ್ ಗಳು ನನಗೆ ಇಂಪಾರ್ಟೆಂಟ್. ಓಕೆ, ಸೆಂಟೆನ್ಸ್ ಗಳು ಏನು ಬೇಡ ನನಗೆ. ಮಾಸ್ ಆಫ್ ದಿ ಪ್ರೋಟಾನ್ ಎಷ್ಟು, ಮಾಸ್ ಆಫ್ ದಿ ನ್ಯೂಟ್ರಾನ್ ಎಷ್ಟು, ಮಾಸ್ ಆಫ್ ದಿ ಇಲೆಕ್ಟ್ರಾನ್ ಒಂದು ಎಷ್ಟು, ಯಾವ್ದ್ರ ಮಾಸ್ ಜಾಸ್ತಿ ಇರುತ್ತೆ, ಯಾವ್ದ್ರ ಮಾಸ್ ಕಡಿಮೆ ಇರುತ್ತೆ, ಮಾಸ್ ಕಡಿಮೆ ಇದ್ರೆ ಏನಾಗುತ್ತೆ, ಮಾಸ್ ಜಾಸ್ತಿ ಇದ್ರೆ ಏನಾಗುತ್ತೆ ಅನ್ನೋದು ನನಗೆ ಅಷ್ಟೇ ಬೇಕು. ಓಕೆ, ಐ ಡೋಂಟ್ ವಾಂಟ್ ಎನಿ ಸೆಂಟೆನ್ಸಸ್ ಹಿಯರ್. ನಿಮ್ಗೆ CET ನೀಟ್ ಅಲ್ಲಿ ಬರೀಬೇಕು ಅಂತ ಹೇಳಿದ್ರೆ ದೇ ವಿಲ್ ನಾಟ್ ಆಸ್ಕ್ ಯು ಲೆಂದಿ ಕ್ವಶನ್ಸ್. 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳೋದಿಲ್ಲ ನಿಮ್ಗೆ ಬರೆಯೋದಕ್ಕೆ. ಓನ್ಲಿ ನೀವು ಏನ್ ತಿಳ್ಕೊಂಡಿದ್ದೀರಾ ಅನ್ನೋದು ನನಗೆ ಎಲ್ಲಿ ಬೇಕು. ಓಕೆನಾ? ಸೊ ನಾವು ಅದ್ರೊಳಗೆ ನೆಕ್ಸ್ಟ್ ನಾನು ಇನ್ನು ಮುಂದೆ ಹೋದ್ರೆ, ಸೊ ಅದ್ರೊಳಗೆ ಸೊ ಐ ಕ್ಯಾನ್ ಸೇ ಹಿಯರ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಸೊ ಇದ್ರೊಳಗೆ ನಾನು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, so I will write 1 minute.
So I can write here magnitude of charge. Charge ಅಂದ್ರೆ ನನಗೆ ಗೊತ್ತಿದೆ, so I will write here magnitude of charge. Magnitude of charge. So magnitude ಅಂತ ಹೇಳಿದ್ರೆ ಫಸ್ಟ್ ಇಯರ್ ಕ್ಲಾಸ್ ಅಲ್ಲಿ ಓದಿದ್ರ magnitude of charge on electron. ನೋಡಿ ಈ ಬರ್ದು ನಾನು ಮೇಲ್ಗಡೆ ಮೈನಸ್ ಬರೀತೀನಿ ಅಂದ್ರೆ electron. It is equal to magnitude of, ನೋಡಿ ನೆನ್ಪಿಟ್ಕೊಬೇಕು, magnitude of charge on proton. ಈಗ ಬರಿತಾ ಇದ್ದೀನಿ p ಮೇಲೆ ಪ್ಲಸ್ ಬರಿತೀನಿ ಅಂತ ಹೇಳಿ, ಇಟ್ ಇಸ್ ನಥಿಂಗ್ ಬಟ್ ಪ್ರೋಟಾನ್ ಅಂತ. ಓಕೆ, ನೆನ್ಪಿಟ್ಕೊಂಡಿರ್ಬೇಕು, ನಾನು ಮುಂದೆಲ್ಲ ಬರಿಬೇಕಾರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಇಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಪ್ರೋಟಾನ್ ಅಂತ. ಅಂದ್ರೆ ಎಷ್ಟಿರುತ್ತೆ ಚಾರ್ಜ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 1.6 into 10 to the power of -19 coulomb. That is equal to 1.6 into 10 to the power of -19 coulomb. ನೋಡಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆನಾ, 1.6 1.6 ಇದೆ. ಇಲೆಕ್ಟ್ರಾನ್ ಅಂತ ಬರ್ದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಮೈನಸ್ ಅನ್ನ ಕೊಡ್ತೀವಿ. ಪ್ರೋಟಾನ್ ಅಂತ ಬರ್ದ್ರೆ ವಿ ವಿಲ್ ಮೇಕ್ ಯುವರ್ ಆಸ್ ಎ ಪಾಸಿಟಿವ್ ಅಂತ ಬರಿತೀವಿ. ಇವೆಲ್ಲ ಏನ್ ಬರುತ್ತೆ ಅಂದ್ರೆ ಮಾಡರ್ನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ದಿ ಪ್ರೋಟಾನ್, ದಟ್ ಇಸ್ ಈಕ್ವಲ್ ಟು 1.6 into 10 to the power of -19 ಕೂಲಮ್ ಅಂತ ನಾವು ಅದನ್ನ ಬರೀಬಹುದು. ಓಕೆ, ಇಲ್ಲಿಗ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ, ಇಫ್ number of electrons is equal to number of protons. Okay, ಒಂದು ಬಾಡಿಯಲ್ಲಿ if it has equal number of electrons and equal number of proton ಅಂತ ಹೇಳಿದ್ರೆ that body is called as neutral body. ನೋಡಿ, ಇದು ಇಂಪಾರ್ಟೆಂಟ್, ನ್ಯೂಟ್ರಲ್ ಬಾಡಿ. ನಾವಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಗಳಲ್ಲಿ ನಾವು ಯೂಸ್ ಮಾಡ್ತೀವಿ, ನ್ಯೂಟ್ರಲ್ ಬಾಡಿ ಅನ್ನೋ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ತೀವಿ. If the number of electron is equal to number of proton, then that body is called as ನಾವು ನ್ಯೂಟ್ರಲ್ ಬಾಡಿ ಅಂತ ನಾವು ಇದನ್ನ ಕರಿತೇವೆ. ಓಕೆ, ಇನ್ ಕೇಸ್ ಇಫ್ ಏನ್ ಮಾಡ್ಬೇಕು ನೀವು, ಲೆಟ್ ಅಸ್ ಕನ್ಸಿಡರ್ ಒನ್. ಸೊ ಇಲ್ಲೊಂದು ನಾನು ನ್ಯೂಟ್ರಲ್ ಬಾಡಿನ ತಗೊಳ್ತಾ ಇದ್ದೀನಿ. ಓಕೆ, ಇನ್ ದಿಸ್ ನ್ಯೂಟ್ರಲ್ ಬಾಡಿ ಐ ಆಮ್ ಟೇಕಿಂಗ್ 2 proton. ನೋಡಿ 2p ಅಂತ ಬರೀತೀನಿ ಅಂತ ಹೇಳಿದ್ರೆ ಇಟ್ ಇಸ್ 2 proton and 2 electron minus 2e ಅಂತ ಬರೀತೀನಿ. ನೋಡಿ, 2 ಪ್ರೋಟಾನ್ ಇದೆ, 2 ಇಂಡಿಕೇಟ್ ಮಾಡ್ತೀನಿ, 2 ಪ್ರೋಟಾನ್ ಇದೆ, 2 ಇಲೆಕ್ಟ್ರಾನ್ ಇದೆ ಅಂತ ಹೇಳಿದ್ರೆ ಇದನ್ನ ನಾವೇನ್ ಕರಿತೀವಿ, ನ್ಯೂಟ್ರಲ್ ಬಾಡಿ ಅಂತ ಕರಿತೀವಿ. ನೋಡಿ, ಡೆಫಿನೇಷನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಇದು. 2 protons ಇದೆ, 2 electron ಇದೆ, ಅದನ್ನ ನ್ಯೂಟ್ರಲ್ ಬಾಡಿ. ದಟ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್, ದೆನ್ ದಟ್ ಬಾಡಿ ಇಸ್ ಕಾಲ್ಡ್ ನಾವು ನ್ಯೂಟ್ರಲ್ ಬಾಡಿ ಅಂತ ಕರಿತೀವಿ. ಈ ನ್ಯೂಟ್ರಲ್ ಬಾಡಿಯಿಂದ ಇಫ್ ಯು ರಿಮೂವ್, ಸೊ ರಿಮೂವ್, 2 ಏನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ಎಷ್ಟು, 2 ಇಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ಬೇಕು, ರಿಮೂವ್ ಮಾಡಿ. ಇಲ್ಲಿ 2 ಇದೆಲ್ಲ ರಿಮೂವ್ ಮಾಡಿದ್ಮೇಲೆ ಏನಾಗುತ್ತೆ, ಈ ಬಾಡಿಯಲ್ಲಿ ಏನ್ ಉಳಿತದೆ ಅಂತ ಹೇಳಿದ್ರೆ ಓನ್ಲಿ ಏನ್ ಉಳಿತು, ಇಟ್ ವಿಲ್ ಬಿ +2p ಅಷ್ಟೇ ಉಳಿತಾ. 2 ಇಲೆಕ್ಟ್ರಾನ್ ನೀವೇನ್ ಮಾಡಿದ್ರೆ ಮೈನಸ್ ಮಾಡ್ಬಿಟ್ಟಿದ್ರೆ ಅದನ್ನ ಏನ್ ಬರುತ್ತೆ ನಿಮ್ಗೆ, ಇಲ್ಲಿ ಬರುತ್ತೆ -2e ಅಂತ ಬರುತ್ತೆ. ಅಂದ್ರೆ ಇದೇನಾಯ್ತು, ಈಗ ಓನ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಈ ಬಾಡಿ ಏನ್ ಮಾಡುತ್ತೆ, ದಿಸ್ ಬಾಡಿ now the body is positively charged. ನೋಡಿ, ಪಾಸಿಟಿವ್ಲಿ ಚಾರ್ಜ್ ಬಾಡಿನ ಏನ್ ಮಾಡ್ಬೋದು ನಾವು, ಪಾಸಿಟಿವ್ಲಿ ಚಾರ್ಜ್ ಆಗಿದೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಡೆಫಿನೇಷನ್ ಫಾರ್ಮ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಲಾಸ್ ಆಫ್ ಇಲೆಕ್ಟ್ರಾನ್. ನೋಡಿ, 2 ಇಲೆಕ್ಟ್ರಾನ್ ರಿಮೂವ್ ಮಾಡಿರೋದು, ಅಂದ್ರೆ ಲಾಸ್ ಆಫ್ ಇಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ಪಾಸಿಟಿವ್ ಬಾಡಿ. ಸೊ ಲಾಸ್ ಆಫ್ ಇಲೆಕ್ಟ್ರಾನ್ ಆಯ್ತು ಅಂತ ಹೇಳಿದ್ರೆ ಪಾಸಿಟಿವ್ ಆಗುತ್ತೆ. ಇಲೆಕ್ಟ್ರಾನ್ ಎಷ್ಟಿತ್ತು, ಇಲ್ಲಿ 2 ಪ್ರೋಟಾನ್ ಇತ್ತು, 2 ಇಲೆಕ್ಟ್ರಾನ್ ಇತ್ತು, ಅಂದ್ರೆ ನ್ಯೂಟ್ರಲ್ ಬಾಡಿ ಆಗಿತ್ತು, ಅಂದ್ರೆ ಚಾರ್ಜ್ ಇಸ್ ಈಕ್ವಲ್ ಟು 0 ಆಗಿತ್ತು. ಅದ್ರೊಳಗಿಂದ ನೀವೇನ್ ಮಾಡಿದ್ರೆ 2 ಇಲೆಕ್ಟ್ರಾನ್ಸ್ ಗಳನ್ನ ರಿಮೂವ್ ಮಾಡಿದ್ಮೇಲೆ ಏನಾಗುತ್ತೆ, ಅಲ್ಲಿ ಏನಾಯ್ತು, 2 ಇಲೆಕ್ಟ್ರಾನ್ಸ್ ಗಳು ಲಾಸ್ ಆದಾಗ ಈ ಬಾಡಿಯಲ್ಲಿ ಏನಾಯ್ತು, ನನಗೆ ಪಾಸಿಟಿವ್ ಚಾರ್ಜ್ ಆಯ್ತು. ಅದಕ್ಕೆ ಏನ್ ಮಾಡಿದ್ರೆ ದಿ ಬಾಡಿ ಇಸ್ ಪಾಸಿಟಿವ್ಲಿ ಚಾರ್ಜ್, ದಟ್ ಈಸ್ ಲಾಸ್ ಆಫ್ ಇಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಪಾಸಿಟಿವ್ಲಿ ಚಾರ್ಜ್ ಅಂತ ಆಯ್ತು. ಹಾಗಾದ್ರೆ ನೆಗೆಟಿವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಸೊ ಅಗೇನ್ ಐ ವಿಲ್ ಟೇಕ್, ಯಾರಾದ್ರೂ ಹೇಳ್ತೀರಾ ನೆಗೆಟಿವ್ ಆಗ್ಬೇಕಾದ್ರೆ ಏನಾಗಬೇಕು, ಮತ್ತೆ ನಾನು ಸೇಮ್ ಬಾಡಿನೇ ತಗೊಳ್ತಾ ಇದ್ದೀನಿ, 2 ಪ್ರೋಟಾನ್ 2 ಇಲೆಕ್ಟ್ರಾನ್ ತಗೊಳ್ತೀನಿ. ಇದನ್ನ ಏನ್ ಹೇಳ್ತೀವಿ ನಾವು, ನ್ಯೂಟ್ರಲ್ ಬಾಡಿ. ಯಾರಾದ್ರೂ ಗೊತ್ತಾದ್ರೆ ಲಾಸ್ ಆಫ್ ಪ್ರೋಟಾನ್. ನೋಡಿ, ಇದೊಂದು ನೀವು ಕರೆಕ್ಟ್ ಆಗಿ ತಿಳ್ಕೋಬೇಕು. ಸೊ ನಾವು ಯಾವುದೇ ನೀವು ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಾ, ಯು ಕೆನಾಟ್ ರಿಮೂವ್ ಪ್ರೋಟಾನ್ಸ್ ಗಳನ್ನ ನಾವು ರಿಮೂವ್ ಮಾಡೋದಿಲ್ಲ. ನೆಗೆಟಿವ್ ಬಾಡಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೌ ಯು ವಿಲ್ ಕ್ರಿಯೇಟ್ ನೆಗೆಟಿವ್ ಬಾಡಿ,
ನೋಡಿ ಒಂದು ನಾನು ಕ್ಲಾರಿಫೈ ಮಾಡ್ತೀನಿ, ಸರಿ ಮಾತಾಡ್ಬೇಡಿ ಯಾರು. ಸೊ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಯಾರೋ ಒಬ್ರು ಹೇಳಿದ್ರು ಪ್ರೋಟಾನ್ಸ್ ಅನ್ನ ರಿಮೂವ್ ಮಾಡ್ಬೇಕು ಅಂತ. ನೋಡಿ, ಪ್ರೋಟಾನ್ಸ್ ಆರ್ ಹೆವಿ ಬಾಡಿ, ಮಾಸ್ ಆಫ್ ದಿ ಪ್ರೋಟಾನ್ ಇಸ್ ಗ್ರೇಟರ್ ದೆನ್ ಮಾಸ್ ಆಫ್ ದಿ ಇಲೆಕ್ಟ್ರಾನ್ ಅಂತ. ಮತ್ತೆ ಇಲೆಕ್ಟ್ರಾನ್ಸ್ ಏನಾಗಿರುತ್ತೆ, ದೇ ಆರ್ ಇನ್ ಡಿಫ್ರೆಂಟ್ ಆರ್ಬಿಟ್. ಇಲ್ಲಿ ನಾವು ಬರ್ದಿದ್ವಲ್ವಾ, ಸೊ ಡಯಾಗ್ರಾಮ್ ಒಳಗೆ ಅಲ್ಲಿ ತೋರಿಸಿದ್ವಿ ನಾವು, ಇಲೆಕ್ಟ್ರಾನ್ಸ್ ಗಳು ರಿವಾಲ್ವ್ ಆಗ್ತಾ ಇತ್ತು. ಇಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ದೇ ಆರ್ ಇನ್ ಡಿಫ್ರೆಂಟ್ ಆರ್ಬಿಟ್ಸ್ ಅಲ್ಲಿ ಇರುತ್ತೆ. ಕೆಮಿಸ್ಟ್ರಿ ನೀವು ಕಲ್ತಿದ್ದೀರಾ, ಅಲ್ಲಿರೋ ಆರ್ಬಿಟ್ಸ್ ಅಲ್ಲಿ ಇರೋದನ್ನ ನೀವು ಇಲೆಕ್ಟ್ರಾನ್ ತೆಗಿಬಹುದು, ನ್ಯೂಕ್ಲಿಯಸ್ ಇಂದ ತೆಗಿಯೋದಕ್ಕೆ ಆಗೋದಿಲ್ಲ. ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲೆಕ್ಟ್ರಾನ್ ನ ಅಷ್ಟೇ ನೀವು ರಿಮೂವ್ ಮಾಡಬಹುದು, ಪ್ರೋಟಾನ್ಸ್ ಗಳನ್ನ ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಈ ನ್ಯೂಟ್ರಲ್ ಬಾಡಿಗೆ ಇಫ್ ಯು ಆಡ್ ಇದಕ್ಕೆ ಏನ್ ಮಾಡ್ಬೋದು, 2 electrons ನೀವು ಆಡ್ ಮಾಡ್ರಿ, ಓಕೆನಾ. ಆಡಿಂಗ್ ಆಫ್ ಇಲೆಕ್ಟ್ರಾನ್ ಅದನ್ನ ಮಾಡ್ತೀವಿ, ಆಡ್ -2e -2 ನ ಆಡ್ ಮಾಡ್ಬೇಕು. ಆಡ್ ಮಾಡಿದಾಗ ಈ ಬಾಡಿಯಲ್ಲಿ ಏನಾಯ್ತು ನೋಡಿ, +2e +2p ಇದೆ, ಇಲ್ಲಿ -2e ಇದೆ. -2 ಹಾಕಿದ್ರೆ ಏನಾಯ್ತು, -4e ಅಂತ ಆಯ್ತು. ಅಂದ್ರೆ ಈಗ ಏನಾಯ್ತು, +2p -2e ತೆಗೆದ್ರೆ ಇಲ್ಲಿ ಏನ್ ಉಳಿತು ಅಂತ ಹೇಳಿದ್ರೆ, ದಿಸ್ ಬಾಡಿ ಇಸ್ ಕಾಲ್ಡ್ ಆಸ್ ನೆಗೆಟಿವ್ ಬಾಡಿ ಆಯ್ತು. ಓಕೆ, ಇಲ್ಲಿ 2 ಇಲೆಕ್ಟ್ರಾನ್ಸ್ ಗಳು ನನಗೆ ಏನಾಯ್ತು, ಜಾಸ್ತಿ ಉಳಿತು. ಸೊ ಈ ಕೇಸ್ ಒಳಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಇಸ್ ಕಾಲ್ಡ್ ಆಸ್ ಬಾಡಿ ಈಸ್ ನೆಗೆಟಿವ್ಲಿ ಚಾರ್ಜ್ ಅಂತ ಕರಿತೇವೆ. ಬಾಡಿ ಈಸ್ ನೆಗೆಟಿವ್ಲಿ ಚಾರ್ಜ್ ಅಂತ ಕರಿತೇವೆ. ಅಂದ್ರೆ ಇಲ್ಲೇನ್ ಬರಿಬೇಕು ಅಂತ ಹೇಳಿದ್ರೆ, ಲಾಸ್ ಇರೋದಕ್ಕೆ ಅಪೋಸಿಟ್ ಬರಿಬೇಕು, ಗೇನ್ ಆಫ್ ಇಲೆಕ್ಟ್ರಾನ್. ಓಕೆ, ಗೇನ್ ಆಫ್ ಇಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನೆಗೆಟಿವ್. ಓಕೆ, ನೆಗೆಟಿವ್ ಬಾಡಿ. ಒಂದು ಬಾಡಿಯಿಂದ, ನ್ಯೂಟ್ರಲ್ ಬಾಡಿಯಿಂದ ಇಲೆಕ್ಟ್ರಾನ್ಸ್ ಗಳನ್ನ ರಿಮೂವ್ ಮಾಡಿದ್ರೆ ಬಾಡಿ ಯಾವ್ದಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆಗುತ್ತೆ. ಅದೇ ಬಾಡಿಗೆ ನೀವು ಇಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ ನೆಗೆಟಿವ್ ಆಗುತ್ತೆ ಇದು ಬಾಡಿ. ನೋಡಿ ಗೊತ್ತಾಯ್ತಾ ಇದು? ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ನೋಡಿ ಇಲ್ಲಿ ಈ ಬಾಡಿನ ನ್ಯೂಟ್ರಲ್ ಬಾಡಿ ತಗೊಂಡ್ರೆ ಇಲ್ಲಿ +2p ಇದೆ, ಇಲ್ಲಿ ಇಲ್ಲಿ -4e ಅಂತ ನಾನು ಹಾಕಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಗೆ ಬರಿಬಹುದು, +2p ಇಲ್ಲಿ -2e -2e ಅಂತ ಬರಿಬಹುದು. ಇವೆರಡು ನನಗೆ ಕ್ಯಾನ್ಸಲ್ ಆಗುತ್ತೆ, ನಾನು ಉಳಿಯೋದೇನು -2e ಅಷ್ಟೇ ಉಳಿತು. ಅಂದ್ರೆ ಈ ಬಾಡಿಯಲ್ಲಿ ಏನಾಗುತ್ತೆ, ಇಟ್ ವಿಲ್ ಪೊಸೆಸ್ ನೆಗೆಟಿವ್ಲಿ ಚಾರ್ಜ್. ಹೀಗೆ ನೀವೇನ್ ಮಾಡ್ಬೋದು, ನೆಗೆಟಿವ್ ಚಾರ್ಜ್ ಅನ್ನ ಇದ್ರ ಮೇಲೆ ಆಗ್ಬೋದು. ಈ ಬಾಡಿ ಏನಾಗುತ್ತೆ ಅಂದ್ರೆ, ದಿಸ್ ವಿಲ್ ಬಿ ಪಾಸಿಟಿವ್ಲಿ ಚಾರ್ಜ್ ಅಂತ ಆಗುತ್ತೆ. ಸೊ ಗೊತ್ತಾಯ್ತಾ ಇದು? ದಿಸ್ ಈಸ್ ಅಬೌಟ್ ಏನಂತ ಕರಿತೇವೆ, ದಿ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್. ಗೊತ್ತಾಯ್ತಾ ಇದಿಷ್ಟು? ದಟ್ ನೋಡಿ, ಇದು ಬೇಸಿಕ್ ಗೊತ್ತಾಗದೇ ಇದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡ್ತೀರಾ. ಗೊತ್ತಾಯ್ತಾ ಇದು? ಅಂಡರ್ಸ್ಟೂಡ್? ಗೊತ್ತಾಗದೇ ಇದ್ರೆ ಕೇಳಿ. ಇಲ್ಲಿ ಬರ್ದಿದ್ದಾರೆ ಸುಮಾರು ಜನ, ನಾನು ಚಾರ್ಟ್ ಅನ್ನ ನೋಡಿಲ್ಲ. ಗೇನ್ ಆಫ್ ಇಲೆಕ್ಟ್ರಾನ್ಸ್, ಓಕೆ, ಲಾಸ್ ಆಫ್ ಇಲೆಕ್ಟ್ರಾನ್, ಸರಿನಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್, ಅದರ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ. ಓಕೆ, ಲಾಸ್ಟ್ 10 minutes ಇದೆ. ಐ ವಿಲ್ ಟೇಕ್, ನಾನು ಸ್ವಲ್ಪ ಪ್ರಾಬ್ಲಮ್ಸ್ ಮಾಡ್ಸೋಣ ಅಂತಿದೆ, ಬಟ್ ಇಂಟ್ರೊಡಕ್ಷನ್ ಅಲ್ಲೇ ತುಂಬಾ ಟೈಮ್ ಇತ್ತು. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು, ಸೊ ಇಲ್ಲಿ ನೋಡಿ, ದಿ ಚಾರ್ಜ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚಾರ್ಜ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಮಾಸ್. ನೋಡಿ, ಚಾರ್ಜ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಮಾಸ್ ಅಂತ ಹೇಳಿದ್ರೆ, ಚಾರ್ಜ್ ಇರಬೇಕು ಅಂತ ಹೇಳಿದ್ರೆ ಮಾಸ್ ಇರಲೇಬೇಕು. ಓಕೆ, ಯಾವುದೋ ಒಂದು ನೀವು ಚಾರ್ಜ್ ಇದೆ, ಪಾಸಿಟಿವ್ಲಿ ಚಾರ್ಜ್ ಇದೆ ಅಂತ ಹೇಳಿದ್ರೆ, ಆ ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನಿರ್ಬೇಕು, ಮಾಸ್ ಇರಲೇಬೇಕು. ಬಟ್ ಉಲ್ಟಾ ಆಗೋದಿಲ್ಲ, ಮಾಸ್ ಇದೆ ಅಂತ ಹೇಳಿದ್ರೆ ಚಾರ್ಜ್ ಇರಲೇಬೇಕು ಅಂತ ಇಲ್ಲ. ಓಕೆ, ಅದು ನೋಡ್ಕೊಂಡಿರ್ಬೇಕು. ಚಾರ್ಜ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಮಾಸ್. ಅಸೋಸಿಯೇಟೆಡ್ ಅಂತ ಹೇಳಿದ್ರೆ ಎರಡು ಇಂಟರ್ ಕನೆಕ್ಟೆಡ್ ಅಂತ. ಚಾರ್ಜ್ ಇರಬೇಕು ಅಂತ ಹೇಳಿದ್ರೆ ಮಾಸ್ ಇರಲೇಬೇಕು, ಬಟ್ ಮಾಸ್ ಇರಬೇಕು ಅಂತ ಹೇಳಿದ್ರೆ ಚಾರ್ಜ್ ಇರಲೇಬೇಕು ಅಂತ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಹಾಗಾದ್ರೆ ದೇರ್ ವಿಲ್ ಬಿ ಅ ಕನೆಕ್ಷನ್ ಬಿಟ್ವೀನ್ ಚಾರ್ಜ್ ಅಂಡ್ ಎ ಮಾಸ್. ಮಾಸ್ಗೆ ಮತ್ತೆ ಚಾರ್ಜ್ಗೆ ಏನಾಗಿದೆ, ದೇರ್ ವಿಲ್ ಬಿ ಅ ಕನೆಕ್ಷನ್. ಹಾಗಾದ್ರೆ ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಚಾರ್ಜ್ ಅಂಡ್ ದಿ ಮಾಸ್ ಅನ್ನೋದು ನಮಗೆ ಬೇಕು. ಸೊ ದೆನ್ ವಿ ವಿಲ್ ಮೂವ್ ಟು ದಿ ಡಿಫರೆನ್ಸ್ ಬಿಟ್ವೀನ್ ದಿ ಚಾರ್ಜ್ ಅಂಡ್, ಓಕೆ, ಡಿಫರೆನ್ಸ್ ಬಿಟ್ವೀನ್ ದಿ ಚಾರ್ಜ್ ಅಂಡ್ ದಿ ಮಾಸ್. ಸೊ ಮಾಸ್ಗೆ ಮತ್ತೆ ಚಾರ್ಜ್ಗೆ ಏನು ಡಿಫರೆನ್ಸ್ ಅಂತ ನಾವು ಹೇಳ್ಬೋದು. ಈಗ ನಾನು ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ನೆಗೆಟಿವ್ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ದಿ ಚಾರ್ಜ್ ಇಸ್ ಆಲ್ವೇಸ್ ದಿ ಮಾಸ್ ಇಸ್ ಆಲ್ವೇಸ್ ಪಾಸಿಟಿವ್ ಅಲ್ವಾ? ಇದು ನಿಮ್ಗೆ ಗೊತ್ತಿದೆ ಅಲ್ವಾ? ಮಾಸ್ ಇಸ್ ಆಲ್ವೇಸ್ ಪಾಸಿಟಿವ್. ನಾವ್ ಎಲ್ಲೇ ಏನೇ ಮೆಷರ್ ಮಾಡಕ್ ಹೋದ್ರು, ಏನೋ 1 kg ಶುಗರ್ ತರಕ್ ಹೋಗ್ತೇವೆ, ಅಥವಾ 1 kg ರೈಸ್ ತರ್ತೀವಿ ಅಂತ ಹೇಳಿದ್ರೆ ನಾವು 1000 ಗ್ರಾಮ್ ಅಥವಾ 1 kg ಅಂತ ಹೇಳ್ತೀವಿ. ಎಲ್ಲೂ ನಾವು -1 kg ಅಥವಾ -1000 kg ಅಂತ ನಾವು ಎಲ್ಲೂ ಹೇಳೋದಿಲ್ಲ. ಅಂದ್ರೆ ಮಾಸ್ ಇಸ್ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ.
ಬಟ್ ಚಾರ್ಜ್ ಏನಾಗಿರ್ಬೇಕು, ಚಾರ್ಜ್ ಇಟ್ ಮೇ ಬಿ ಪಾಸಿಟಿವ್, ನಾವು ಟೈಪ್ಸ್ ಅಂತ ಹೇಳ್ಬಿಟ್ಟಿವ, ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಇರ್ಬೋದು ಅಂತೇಳಿ ನಾ ಇಲ್ಲೇನ್ ಬರಿಬಹುದು ಅಂತ ಹೇಳಿದ್ರೆ ಚಾರ್ಜ್ ಮೇ ಬಿ ಪಾಸಿಟಿವ್, ಚಾರ್ಜ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಚಾರ್ಜ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ದಿಸ್ ವಿಲ್ ಬಿ ಫಸ್ಟ್ ಡಿಫರೆನ್ಸ್. ಮಾಸ್ ಇಸ್ ಆಲ್ವೇಸ್ ಪಾಸಿಟಿವ್ but charge it may be positive or negative ಆಗಿರ್ಬೋದು. Second difference, mass, so this mass depends upon speed. Okay, mass depends upon speed. ಸ್ಪೀಡ್ ಮೇಲೆ ನನಗೆ ಮಾಸ್ ಡಿಪೆಂಡ್ ಆಗಿರುತ್ತೆ. ಹೇಗೆ ಹೇಳ್ತೀರಪ್ಪ ಮಾಸ್ ಮತ್ತು ಸ್ಪೀಡು ಡಿಪೆಂಡ್ ಆಗಿದೆ ಅನ್ನೋದಕ್ಕೆ? Einstein gave the equation, Albert Einstein gave the equation that is m is equal to m naught divided by root of 1 minus v square divided by c square ಅಂತ ಅವರು ಒಂದು equation ಕೊಟ್ಟಿದ್ದಾರೆ. ಈ m ಅನ್ನೋದು this is called as mass of the body. ಇದನ್ನ ರಿಲೇಟಿವಿಸ್ಟಿಕ್ equation ಅಂತ ಕರೀತಾರೆ. ನೀವು ಹೈಸ್ಕೂಲ್ ಅದು ಡಿಗ್ರಿ ಕ್ಲಾಸ್ ಅಲ್ಲಿ ಅಥವಾ MSc ಕ್ಲಾಸ್ ಅಲ್ಲಿ ಹೋದಾಗ ನೀವು ಅಲ್ಲಿ ಓದ್ತೀರಾ, m ಅನ್ನೋದು ಮಾಸ್ ಆಫ್ ದಿ ಬಾಡಿ. ಈ m ನಾಟ್ ಅನ್ನೋದು ದಿಸ್ ಇಸ್ ನಥಿಂಗ್ ಬಟ್ ರೆಸ್ಟ್ ಮಾಸ್. ಓಕೆ, ದಿಸ್ m ನಾಟ್ ಇಸ್ ರೆಸ್ಟ್ ಮಾಸ್. ಇದನ್ನ ನಾವು ರೆಸ್ಟ್ ಮಾಸ್ ಅಂತ ಕರಿತೀವಿ. ಈ ಸ್ಮಾಲ್ ಸಿ ಇದೆಲ್ಲ ಇದನ್ನ ಏನು ಸ್ಪೀಡ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಸ್ಪೀಡ್ ಆಫ್ ಲೈಟ್ ಅಂತ ಕರಿತೀವಿ. ಅಂಡ್ ದಿಸ್ ಸ್ಮಾಲ್ ವಿ ಇದೆಲ್ಲ ಇದು ನಥಿಂಗ್ ಬಟ್ ಸ್ಪೀಡ್ ಆಫ್ ಬಾಡಿ, ಸ್ಪೀಡ್ ಆಫ್ ಬಾಡಿ. ಓಕೆ, ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್, ಈ ಇಕ್ವೇಶನ್ ಅನ್ನು ತಗೊಂಡ್ರೆ ಈ ಮಾಸ್ ಆಫ್ ದಿ ಬಾಡಿ ಏನಾಗುತ್ತೆ, ವಿ ಸ್ಕ್ವೇರ್ ಡಿವೈಡ್ ಬೈ ಸಿ ಸ್ಕ್ವೇರ್ ಮೇಲೆ ಅದು ಡಿಪೆಂಡ್ ಆಗ್ತಿದೆ. ಅಂದ್ರೆ ಮಾಸ್ ಇಸ್ ಡಿಪೆಂಡ್ ಅಪಾನ್ ಸ್ಪೀಡ್, ಸ್ಪೀಡ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಬಟ್ ಇಲ್ಲಿ ಡಿಫರೆನ್ಸ್ ಹೇಳ್ಬೇಕು ಚಾರ್ಜಿಗೆ ಅಂತ ಹೇಳಿದ್ರೆ ಇಟ್ ಈಸ್ ಇಂಡಿಪೆಂಡೆಂಟ್. ದಟ್ ಇಸ್ ಚಾರ್ಜ್ ಇಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್. ಅದು ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. 1 ಕಿಲೋಮೀಟರ್ ಹೋಗ್ಲಿ 1000 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗಿ ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗಿರುತ್ತೆ. ಅದೇ ಮಾಸ್ ಅನ್ನ ನೀವು ತಗೊಂಡ್ರೆ ಇಫ್ ಯು ಆರ್ ಮೂವಿಂಗ್ ವೆರಿ ಫಾಸ್ಟ್, ನೀವು ತುಂಬಾ ಫಾಸ್ಟ್ ಆಗಿ ನೀವು ಮೂವ್ಮೆಂಟ್ ಆಗ್ತಿದ್ದೀರಾ ಅಂತ ಹೇಳಿದ್ಮೇಲೆ ಏನಾಗುತ್ತೆ, ಆ ಮಾಸ್ ಮೇಲೆ ಈ ವ್ಯಾಲ್ಯೂ ಏನಾಗುತ್ತೆ, ನನಗೆ ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆದಾಗ ನನಗೆ ಏನಾಗುತ್ತೆ ಎಂ ವ್ಯಾಲ್ಯೂ ಅಂತ ಹೇಳಿದ್ರೆ ಇಟ್ ವಿಲ್ ಇನ್ಕ್ರೀಸಸ್. ಅಂದ್ರೆ ನೀವು ಓಡ್ತಾ ಇದ್ದೀರಾ, ಫಾಸ್ಟ್ ಆಗಿ ಓಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯುವರ್ ಮಾಸ್ ವಿಲ್ ಬಿ ಗ್ರೇಟರ್ ಕಂಪೇರ್ಡ್ ಟು ವೆನ್ ಯು ಆರ್ ಅಟ್ ರೆಸ್ಟ್. ನೀವು ರೆಸ್ಟ್ ಅಲ್ಲಿ ಇದ್ದಾಗ ಏನಾದ್ರು ನಿಮ್ಗೆ 40 kg ತೋರಿಸ್ತಾ ಇದೆ, ನೀವು ಫಾಸ್ಟ್ ಆಗಿ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಇಫ್ ಯು ಆರ್ ಮೆಜರಿಂಗ್ ಯುವರ್ ಮಾಸ್ ಅಂತ ಹೇಳಿದ್ಮೇಲೆ ಇಟ್ ಮೇ ಬಿ ಇನ್ಕ್ರೀಸ್. ಬಟ್ ಇವನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಸ್ ಗಳಿಗೆ, ಪ್ರೋಟಾನ್ಸ್ ಗಳಿಗೆ, ಆ ಕೇಸ್ ಒಳಗೆ ನಾವೇನ್ ಮಾಡ್ತೀವಿ, ಇದನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಚಾರ್ಜ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಮ್ಯಾಟರ್ ಅಥವಾ ಮಾಸ್. ಮಾಸ್ ಚಾರ್ಜ್ ಇರಬೇಕು ಅಂತ ಹೇಳಿದ್ರೆ ದರ್ ಮಸ್ಟ್ ಬಿ ಮಾಸ್ ಇರ್ಲೇಬೇಕು. ಬಟ್ ಮಾಸ್ ಇದೆ ಅಂತ ಹೇಳಿದ್ರೆ ಚಾರ್ಜ್ ಇರ್ಲೇಬೇಕು ಅಂತ ಇಲ್ಲ. ಈಗ ನ್ಯೂಟ್ರಾನ್ ಅಂತ ತಗೊಂಡ್ರೆ ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್, ಅದರಲ್ಲಿ ಚಾರ್ಜ್ ಇಲ್ಲ, ಬಟ್ ಮಾಸ್ ಆಫ್ ದಿ ನ್ಯೂಟ್ರಾನ್ ನನಗೆ ಇದೆ ಅಲ್ವಾ. ಅದೇ ನೀವು ಪ್ರೋಟಾನ್ ಅಂತ ನೀವು ತಗೊಂಡ್ರೆ ಪ್ರೋಟಾನಿಗೆ ಮಾಸ್ ಇದೆ, ಮಾಸ್ ಇರೋದ್ರಿಂದ ಏನು ಅದಕ್ಕೆ ಚಾರ್ಜ್ ಕೂಡ ಇದೆ. ಅದಕ್ಕೆ ನಾವೇನ್ ಮಾಡ್ಬೋದು, ಚಾರ್ಜ್ ಇರಬೇಕು ಅಂತ ಹೇಳಿದ್ರೆ ಅಲ್ಲೇನಿರ್ಬೇಕು, ಮಾಸ್ ಇರ್ಲೇಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಓಕೆ, ಯು ಕ್ಯಾನ್ ಟೇಕ್ ಔಟ್ ದಿಸ್ ಸ್ಕ್ರೀನ್ ಶಾಟ್, ಇದನ್ನ ತಗೋಬಹುದು ಇವು ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ. ಸೊ ಅಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇರುತ್ತೆ, ಅದನ್ನ ಮಾಡೋದಕ್ಕೆ ಏನ್ ಮಾಡ್ಬೇಕು, ಯು ಮಸ್ಟ್ ನೋ ಅಬೌಟ್ ದೀಸ್ ಥಿಂಗ್ಸ್. ಸರಿನಾ, ಟೇಕ್ ಔಟ್ ಸ್ಕ್ರೀನ್ ಶಾಟ್. ಥ್ಯಾಂಕ್ ಯು.